ನಿನ್ನೆ ನನ್ನ ಮಾವನ ಮಗ ಒಬ್ಬರು ನೇಣು ಹಾಕ್ಕೊಂಡು ಸತ್ತೋಗ್ಬಿಟ್ರು. ಸಣ್ಣ ಮಕ್ಕಳಿದ್ದಾರೆ ಇಬ್ಬರು. ವಿಚಾರ ತಿಳಿದು ತುಂಬ ದುಃಖ ಆಯಿತು. ಹಾಗೆ ಯಾಕಾಗಿರ್ಬೋದು? ಜೀವನದಿಂದ ಅಷ್ಟೊಂದು ಬೇಸತ್ತು ಹೋಗಿದ್ರಾ, ಅಥವಾ ಬಂದಿರುವಂತಹ ಸಮಸ್ಯೆನ ಇವರಿಗೆ ಸರಿಯಾಗಿ ಹ್ಯಾಂಡಲ್ ಮಾಡ್ಲಿಕ್ಕೆ ಬಂದಿಲ್ವೋ? ಸಣ್ಣ ಮಕ್ಕಳ ಮುದ್ದು ಮುಖನೂ ಮರೆತು ಇಂಥ ಒಂದು ದೃಢ ನಿರ್ಧಾರ ತಗೋಬೇಕಂದ್ರೆ ಅವರ ಮನಸ್ಸು ಎಷ್ಟು ನೊಂದಿರ್ಬೋದು? ಅಥವಾ ಬಂದಿರುವಂತಹ ಸಮಸ್ಯೆನ ಚಾಲೆಂಜ್ನ ಎದುರಿಸಲಿಕ್ಕೆ ಇವರು ವಿಫಲರಾದ್ರ ಕಷ್ಟನ ಆತ್ಮೀಯರ ಹತ್ರ ಹೇಳ್ಕೊಬೋದಿತ್ತಲ್ಲ? ಅಥವಾ ಸಿಕ್ಕದಂಥವರೆಲ್ಲರೂ ಯೂಸ್ ಮಾಡ್ಕೊಳ್ಳೋಂಥವ್ರು, ಗೇಲಿ ಮಾಡೋವಂಥವ್ರು, ಕಣ್ಣೀರಿನ ಜೊತೆ ವ್ಯಾಪಾರ ಮಾಡ್ಕೊಳ್ಳೋಂಥವ್ರು ಅಂಥವರೇ ಸಿಕ್ಕಿರ್ಬೋದಾ? ಒಳ್ಳೆಯವರು ಯಾರೂ ಇರಲಿಲ್ವಾ? ಅಥವಾ ಇವರು ಹುಡುಕ್ಲಿಕ್ಕೆ ವಿಫಲರಾಗ್ಬಿಟ್ರ? ಈ ವಿಡಿಯೋ ತುಂಬ ಬೇಜಾರಲ್ಲಿ ಮಾಡ್ತಾಯಿದ್ದೀನಿ. ಯಾರಿಗಾದರೂ ಸಾಯಬೇಕು ಅನಿಸಿದ್ರೆ, ಜೀವನನೇ ಮುಗ್ದೋಗ್ಬಿಡ್ತು, ಡಿಪ್ರೆಷನ್ನು, ಟೆನ್ಷನ್ನು, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಅಂದರೆ ಈ ವಿಡಿಯೋದಲ್ಲಿ ನನಗನ್ಸಿದ್ದ ಕೆಲವೊಂದು ವಿಚಾರನ ಹೇಳಿಕ್ಕೆ ಬಯಸ್ತೀನಿ. ಈ ವಿಡಿಯೋ ಇಷ್ಟ ಆದ್ರಂತಲ್ಲ, ಉಪಯೋಗ ಇದೆ, ಯಾರ್ದಾದ್ರೂ ಜೀವ ಉಳಿಸ್ಬೋದು, ಯಾರಿಗಾದರೂ ಧೈರ್ಯ ತುಂಬೋದು ಅಂತ ನಿಮ್ಗೆ ಅನ್ನಿಸ್ರೆ ದಯವಿಟ್ಟು ಶೇರ್ ಮಾಡಿ. ಯಾರಿಗಾದರೂ ಆಸರೆ ಆಗ್ಬೋದು, ಭರವಸೆ ಆಗ್ಬೋದು, ಧೈರ್ಯ ತುಂಬೋದು. ನಮ್ಮ ಜೀವನ ಅಮೂಲ್ಯ. ಈ ಅಮೂಲ್ಯ ಜೀವನನ ಸಣ್ಣ ವಿಷಯಕ್ಕೆ, ಸಣ್ಣ ಮಾತಿಗೆ ನಾವು ನಮ್ಮ ಜೀವನ ಕಳ್ಕೊಳ್ಳಿಕ್ಕೆ ನೋಡ್ತೀವಿ. ಆತ್ಮಹತ್ಯೆ ಮಾಡ್ಕೋಬೇಕು, ನೇಣು ಹಾಕ್ಕೋಬೇಕು, ಇಂಥ ವಿಚಾರಗಳು ಮನಸ್ಸಲ್ಲಿ ಓಡ್ತಾ ಇರುತ್ತೆ. ನೀವು ಇದ್ರೇ ಎಲ್ಲ, ಇಲ್ಲಾಂದರೆ ಏನೂ ಇಲ್ಲ. ನಿಮ್ಮ ಈ ಶರೀರ ಒಂದು ಬ್ರಹ್ಮಾಂಡ. ನಿಮ್ಮ ಒಳಗಡೆ ಒಂದೊಂದು ಸೆಲ್ಸ್ ನಿಮಗೋಸ್ಕರ ಕೆಲಸ ಮಾಡ್ತಾಯಿದೆ. ನಿಮ್ಮ ಲಿವರು, ಹಾರ್ಟು, ಕಿಡ್ನಿ, ರಕ್ತ, ಬಾಡಿಯ ಆರ್ಗನ್ಸ್ ಎಲ್ಲ ನೀವು ಬದುಕಿರಲಿ ಅಂತ ಕೆಲಸ ಮಾಡ್ತಾಯಿದೆ. ಆದರೆ ನೀವು ಏನು ಯೋಚನೆ ಮಾಡ್ತಾಯಿದ್ದೀರಾ? ಜೀವನ ಸಾಕಾಗಿದೆ, ಏನಾದರೂ ಮಾಡ್ಕೊಳ್ಳೋಣ, ಈ ರೀತಿಯ ವಿಚಾರಗಳು. ದೇವರು ನಮ್ಮ ಸೃಷ್ಟಿನ ಸಣ್ಣ ಹೊಡೆತ ಬಿದ್ದರೆ, ಒಂದು ಫೇಲ್ಯೂರ್ ಆದರೆ, ಯಾರೋ ಏನೋ ಒಂದು ಮಾತಂದ್ರು ಅಂತ ಸಾಯ್ಲಿ ಅಂತ ಮಾಡಿರೋದ? ನಾನೇ ಇಲ್ಲ ಅಂದರೆ ಎಲ್ಲ ಮುಗ್ದೋಗ್ಬಿಡುತ್ತಂತ ಆ ರೀತಿ ಅಂದ್ಕೊಳ್ತಾ ಇದ್ದೀರಾ? ನೀವು ಸಾಯೋದ್ರಿಂದ ಎಲ್ಲ ಸರಿ ಹೋಗ್ಬಿಡುತ್ತೆ ಅಂದ್ಕೊಳ್ತಾ ಇದ್ದೀರಾ? ಏನೂ ಸರಿ ಹೋಗಲ್ಲ. ದೊಡ್ಡ ಮೀನು ಸಣ್ಣ ಮೀನನ್ನು ತಿನ್ನುತ್ತೆ. ಈ ದೊಡ್ಡ ಕಾಡಲ್ಲಿ ದೊಡ್ಡ ಪ್ರಾಣಿಗಳು ಸಣ್ಣ ಪ್ರಾಣಿನ ತಿಂತವೆ. ಇದರಿಂದ ಏನು ಕಲಿಬೋದು ಅಂದರೆ ಸಂಘರ್ಷ, ಜೀವನ ಜೊತೆ ಹೋರಾಡಬೇಕು, ಫೈಟ್ ಮಾಡಬೇಕು, ವಿಜಯಶಾಲಿ ಆಗಬೇಕು. ಆ ಯೋಗ್ಯತೆ ನಿಮಗಿದೆ, ಅಷ್ಟು ಶಕ್ತಿ ನಿಮ್ಮಲ್ಲಿದೆ. ನಿಮ್ಮ ಅಪ್ಪ ಅಮ್ಮ, ಹೆಂಡತಿ ಮಕ್ಕಳು ರೋಡಲ್ಲಿ ಬರೋ ಥರ ಇಂಥ ಕೆಲಸ ಯಾವತ್ತೂ ಮಾಡಬಾರ್ದು. ಸಂಬಂಧಿಕರು ನಗ್ತಾರ, ಜನ ನಗ್ತಾರ, ಯಾರೋ ಅವಮಾನ ಮಾಡಿದ್ರ, ಫ್ರೆಂಡ್ಸು, ರಿಲೇಷನ್ನು ಎಲ್ಲರನ್ನ ತ್ಯಾಗ ಮಾಡಿ. ನಿಮ್ಮ ಜೀವನ ಅಮೂಲ್ಯ. ಏನೋ ಒಂದು ಜೀವನ ಹೊಡೆತ ಕೊಡ್ತು ಅಂತ ಇಂಥ ನಿರ್ಧಾರಕ್ಕೆ ಯಾಕೆ ಬರ್ತಾ ಇದ್ದೀರಾ? ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನು ಏನೆಲ್ಲ ಮಾಡಿ ಇಷ್ಟು ದೊಡ್ಡವರನ್ನಾಗಿ ಮಾಡಿದ್ದಾರೆ. ನೀವು ಆತ್ಮಹತ್ಯೆ ಮಾಡ್ಕೊಳ್ಳಿ ಅಂತನಾ ಅವರು ನಿಮಗೆ ಇಷ್ಟು ದೊಡ್ಡವರನ್ನು ಮಾಡಿರೋದು? ಅಪ್ಪ ಅಮ್ಮ, ನಿಮ್ಮ ಸಂಬಂಧ ಎಲ್ಲರಿಗಿಂತ ದೊಡ್ಡದು ನಿಮ್ಮ ಜೀವನ. ಈ ಜನ, ಈ ಪ್ರಪಂಚ, ರಿಲೇಷನು, ಸಂಬಂಧ, ಮರ್ಯಾದೆ ಎಲ್ಲ ಬಿಟ್ಟಾಕಿ ಮೊದಲು ನೀವು ನಿಮ್ಮ ಜೀವನ ಉಳಿಸ್ಕೊಳ್ಳಿ. ಯಾಕಂದರೆ ನೀವಿದ್ರೇ ಎಲ್ಲ. ಬದುಕೋದೇ ಬೇಡ ಅನ್ನೋಷ್ಟು ಜಿಗುಪ್ಸೆ ಆಗಿಬಿಟ್ಟಿದೆ ನಿಮಗೆ, ಬೇಡ ಅನಿಸ್ತಾ ಇದೆ. ಆದರೆ ಒಬ್ಬ ಹುಚ್ಚನನ್ನು ನೋಡ್ಕೊಂಡು ಕಲ್ತ್ಕೊಳ್ಳಿ. ಪ್ರಪಂಚ, ಜನ ಯಾರೇನಂತಾರೆ ಏನೂ ವ್ಯತ್ಯಾಸ ಆಗಲ್ಲ. ನೀವು ಫೇಲ್ ಆಗಿದ್ದೀರಾ, ಏನೆಲ್ಲ ಕಳ್ಕೊಳ್ಬೇಕಾಗಿತ್ತೋ ಕಳ್ಕೊಂಡಿದ್ದೀರಾ, ಯಾರ್ಯಾರು ಏನೇನು ಅನ್ಬೇಕಾಗಿತ್ತು ನಿಮಗೆ ಅಂದಿದ್ದಾರೆ. ಎಷ್ಟು ಹಾನಿ ಆಗಬೇಕು, ಲಾಸ್ ಆಗಬೇಕಾಗಿತ್ತೋ ಆಗಿದೆ, ಎಷ್ಟು ಮರ್ಯಾದೆ ಹೋಗಬೇಕಾಗಿತ್ತೋ ಹೋಗಿದೆ, ಎಷ್ಟು ಕೆಳಗೆ ಬೀಳಬೇಕಾಗಿದ್ರೋ ಬಿದ್ದಿದ್ದೀರಾ. ಆದರೆ ಸತ್ತಿಲ್ಲ, ಇನ್ನೂ ಬದುಕಿದ್ದೀರಾ, ಎದ್ದು ನಿಲ್ಬೋದು. ನಿಮ್ಮ ಬಾಡಿ ಸೆಲ್ಸು ನೀವು ಬದುಕಲಿ ಅಂತ ಅವೆಲ್ಲ ಕೆಲಸ ಮಾಡ್ತಾಯಿದ್ದಾವೆ. ನೀವ್ಯಾಕೆ ಈ ಥರ ನಿರ್ಧಾರ ತಗೋತಾ ಇದ್ದೀರಾ? ಈ ಸಣ್ಣ ಹೊಡೆತಕ್ಕೆ ಹೆದರ್ಕೊಳ್ಳೋಷ್ಟು ಹೇಡಿನ ನೀವು ಹಾಗಾಗ್ಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ಕೆಳಗಡೆ ಬಿದ್ದಿದ್ದೀರೋ ಅಷ್ಟು ಮೇಲ್ಗಡೆ ಹೇಳ್ತೀರಾ. ಸಾಧ್ಯ ಇದೆ. ಎಲ್ಲ ಕಳ್ಕೊಂಡಿದ್ದೀರಾ, ಜೀರೋ ಆಗಿದ್ದೀರಾ, ಆದರೂ ಬದುಕಿದ್ದೀರ ತಾನೇ. ಹೊಸ ಪ್ರಾರಂಭ ಮಾಡಿ. ಒಂದೇ ಕಮಿಟ್ಮೆಂಟ್ ಮಾಡ್ಕೊಳ್ಳಿ, ಪ್ರಪಂಚದ ಯಾವುದೇ ಶಕ್ತಿ ನನ್ನನ್ನು ಸೋಲಿಸ್ಲಿಕ್ಕಾಗಲ್ಲ, ನಾನು ಎದ್ದು ನಿಲ್ತೀನಿ ಅನ್ನೋ ಒಂದು ಕಮಿಟ್ಮೆಂಟ್ ಮಾಡ್ಕೊಳ್ಳಿ. ಗೆಲ್ತೀನಿ ಅನ್ನೋ ಒಂದು ಕಮಿಟ್ಮೆಂಟಲ್ಲಿ ಹೊಸ ಜೀವನ ಪ್ರಾರಂಭ ಮಾಡಿ. ಜನ ಏನಂತಾರೆ, ಫ್ರೆಂಡ್ಸ್ ಏನಂತಾರೆ, ರಿಲೇಷನ್ ಏನಂತಾರೆ ಅನ್ನೋದನ್ನು ಎಲ್ಲ ತಲೆಯಿಂದ ತೆಗೆದಾಕಿ ನಿಮ್ಮ ಜೀವನ ಅಮೂಲ್ಯ, ಅದ್ರ ಬಗ್ಗೆ ಗಮನ ಹರಿಸಿ. ಸೋತಾಗ ಯಾರೂ ಬರಲ್ಲ, ನಮ್ಮನ್ನು ನಾವೇ ಸ್ಟ್ರಾಂಗ್ ಮಾಡ್ಕೋಬೇಕು.